ಹೆಂಡತಿ ಸೀರೆ ಒಗೆಯೋ ಕರ್ಮ, ಸರಿಯಾಗಿ ಒಗೆಯೋ ಕರ್ಮ. ಇದು ವಾಷಿಂಗ್ ಪೌಡರ್ ನಿರ್ಮ. ಏನಿದು ನನ್ನ ಜನ್ಮ, ಇದೆ ಬಾಬಾ ಮರ್ಮ. ವಾಷಿಂಗ್ ಪೌಡರ್ ನಿರ್ಮ, ಸರಿಯಾಗಿ ಒಗೆಯೋ ಕರ್ಮ. ಒಗಿತೀನಿ ಬೀಳೋ ಧರ್ಮ, ಸರಿಯಾಗಿ ಒಗೆಯೋ ಕರ್ಮ. ಇಲ್ಲ ನನ್ ಗಂಡ ಎಷ್ಟು ಒಳ್ಳೆಯವರು. ನಾನು ಎಷ್ಟು ಬೈದ್ರು ಏನೇ ಜಗಳ ಆಡಿದ್ರು ಸೀರೆ ಒಗಿತಾರೆ, ಪಾತ್ರೆ ತೊಳಿತಾರೆ. ಇಂಥವ್ರ ಹತ್ರ ಹೋಗಿ ಹೋಗಿ ನಾನು ಜಗಳ ಆಡ್ತೀನಲ್ಲ. ಏನು ಅಂದ್ರೆ ಅಯ್ಯೋ ಅಯ್ಯೋ ಏನ್ರಿ ಇದು, ನೀವ್ ಸೀರೆ ಒಗಿತಾ ಇದ್ದೀರಾ? ಬೇಕಾದ್ರೆ ನಿನ್ ಲಂಗ ಬ್ಲೌಸ್ ಬಿಚ್ಕೊಟ್ರು ಒಕ್ಕೊಟ್ಬಿಡ್ತೀನಿ. ಅಯ್ಯೋ ಅಯ್ಯೋ ನಿಮ್ದು ಎಷ್ಟು ಒಳ್ಳೆ ಮನ್ಸೂರಿ. ಇದೆಲ್ಲ ಹೆಂಗಸರು ಮಾಡೋ ಕೆಲ್ಸ. ನೀವ್ ಹೋಗಿರಷ್ಟು ತಗೊಳ್ಳಿ, ನಾನ್ ಸೀರೆ ಒಗಿತೀನಿ. ಏನೇ ನನ್ನ ಮೇಲೆ ನಿನಗೆ ಇದ್ದಕ್ಕಿದ್ದಾಗ ಎಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಬರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನನಗೂ ನಿನ್ ಮೇಲೆ ಪ್ರೀತಿ ಬರ್ಬೇಕಲ್ಲ. ಅದಕ್ಕೆ ನೀನ್ ಇಲ್ಲೇನು, ನಾನು ಬೇಗ ಅಡಿಗೆ ಮನೆಗೆ ಹೋಗಿ ನಿನ್ಗೋಸ್ಕರ ಬಿಸಿ ಬಿಸಿಯಾಗಿ ಕಾಂಪ್ಲೇನ್ ಮಾಡ್ಕೊಂಡ್ ಬರ್ತೀನಿ. ಐ ಆಮ್ ಎ ಕಾಂಪ್ಲೇನ್ ಬಾಯ್. ಚುಚ್ಚು ಪುಚ್ಚು ಅಯ್ಯೋ ಅಯ್ಯೋ ಅಣ್ಣ ಅದಕ್ಕೆ ಚೆನ್ನಾಗಿರೋದನ್ನ ನೋಡಿ ಸಹಿಸ್ತಾ ಇರೋನು ನೀನೆಂತ ಮೈದನು. ಒಂದೇ ನಂಬರ್ ಕೇಳಿ ರೌಡಿ. ಅತ್ತಿಗೆ ಅವನ್ ಬರೀ ನೀನ್ ಕಾಂಪ್ಲೇಂಟ್ ಅನ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ? ಮತ್ತೆ ಅದ್ರೊಳಗೆ 220 420 ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಂದು ನಿನ್ ಕುಡಿಸ್ತಾನೆ. ನೀನ್ ಕುಡಿದ ತಕ್ಷಣ ನಿನ್ ಗುಣಸೆ ಮರ ಗ್ಯಾರಂಟಿ. ಅಷ್ಟೇ ಅಲ್ಲ, ಅವನ್ ನಿನ್ ಜೊತೆ ಅವಾಗ ಯಾಕೆ ಜಗಳ ಆಡ್ತಾ ಇರ್ತಾನ ಗೊತ್ತಾ? ಅವನ್ ದೊಡ್ಡಂಟಿ ನೇಣೋಕೊಂಡ್ ಸತ್ಲಲ್ಲ, ಅವಳು ದೆವ್ವಾಗ ಬಂದು ಇವನ್ಗೆ ಅಟ್ಕಾಯಿಸ್ಕೊಂಡ್ಬಿಟ್ಟಿದ್ದಾಳೆ. ನೀವೇನಾದ್ರೂ ಸಂತೋಷವಾಗಿರೋದನ್ನ ಕಂಡ್ರೆ ಸಾಕು, ಅವಳಿಗಾಗೋದಿಲ್ಲ. ಒಟ್ನಲ್ಲಿ ನೀನೇನಾದ್ರೂ ಅವನ್ ಜೊತೆ ಸೇರ್ದ್ಯೋ ನೀನು ಹುಣಸೆ ಮರ ಗ್ಯಾರಂಟಿ. ಜಗಳ ಮಾಡು. ಐ ಆಮ್ ಎ ಕಾಂಪ್ಲೇನ್ ಬಾಯ್, ಯು ಆರ್ ಎ ಕಾಂಪ್ಲೇನ್ ಗರ್ಲ್. ನಿನ್ಗೋಸ್ಕರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಡೆ ಎಲ್ಲ ಮಿಕ್ಸ್ ಮಾಡ್ತೀಯಾ? ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನನ್ ಕೆಲ್ ಮಾಡಿಸ್ತಾ ಇದ್ಯಾ? ಹೇಳಿಲ್ಲ, ಇವಳು ಮೊದ್ಲನೇ ಗಂಡ ದೇವಾಗ ಬಂದು ಇವಳು ನಾಟಕ ಹಾಕೊಂಡ್ಬಿಟ್ಟಿದ್ದಾನೆ. ಬಿಡ್ಬೇಡ, ಜಗಳ ಮಾಡು, ಹೋಗು. ನನ್ನೇ ಹೊಡಿತೀಯಾನೆ? ಮುಸುರೆ ತಿಕ್ಕೋ ಮುಸಂಡಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಅಡಿಗೆ ಬಟ್ಟ ನನಗೆಷ್ಟಿರ್ಬೇಕು? ಅಲ್ಲ, ಇವರಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ ಎಷ್ಟು ಕಷ್ಟ ಕೊಟ್ರು ಆಯ್ತಾನೆ ಇಲ್ವಲ್ಲಪ್ಪ? ಅಯ್ಯೋ ಕಿತ್ತಾಡ್ಲಿ ಬಿಡಿ, ನಮ್ಗೇನು. ಕಳ್ಳ ಅಲ್ಲ ಅಂದ್ಮೇಲೆ ಇಷ್ಟೊತ್ತಲ್ಲಿ ಯಾಕೋ ಇಲ್ಲಿ ಬಂದೆ? ನಿಜವಾಗ್ಲೂ ನಾನು ಕಳ್ಳ ಅಲ್ಲ ಸರ್. ಅಯ್ಯ ಲೋಫರ್, ಇನ್ನೇನು ನನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಬಂದೇನಾ? ಅಲ್ಲ, ಅದು ತಿರ್ಪೆ ನನ್ನ ಮಗನೇ, ನನ್ನನ್ನೇ ಲೋಫರ್ ಅಂತೀನೋ? ನೀನ್ ಲೋಫರ್, ನಿಮ್ ಅಪ್ಪ ಲೋಫರ್, ನಿಮ್ ತಾತ ಲೋಫರ್. ನನ್ನ ಬಾಮ ಇದನ್ನ ನನ್ನ ಮುಂದನೆ ಲೋಫರ್ ಅನ್ನಕ್ ನಿನ್ಗೆ ಎಷ್ಟೋ ಧೈರ್ಯ? ಅಯ್ಯೋ, ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಅವನ್ ಯಾಕೆ ನಿಮ್ ಬಾಮ ಇದಾಗ್ತಾನೆ? ಅವನು ನಿಮ್ ತಮ್ಮ ಅಲ್ವಾ? ಈ ಫೇಸ್ ಕಟ್ ನೋಡಿ ಹೇಳಿ, ಇವ್ ನನ್ನ ತಮ್ಮ ಆಗಕ್ ಹೇಗೆ ಸಾಧ್ಯ? ಹಂಗಾರೆ ಇವ್ ನಿಮ್ ತಮ್ಮ ಅಲ್ವಾ? ನಾನು ಹುಟ್ಟಿದ ತಕ್ಷಣನೇ ನಮ್ಮಪ್ಪ ನೆಗೆದು ಬಿದ್ದ. ಇವ್ ನನ್ನ ತಮ್ಮ ಆಗಕ್ ಸಾಧ್ಯವೇ ಇಲ್ಲ.
ಅಯ್ಯೋ ನಮ್ಮಪ್ಪ ಉಡ್ಸಿರೋದಲ್ಲ ಬರೀ ಹೆಣ್ಮಕ್ಳನ್ನ ಇವ್ನ್ ಹೆಂಗ್ ನನ್ ತಮ್ಮ ಆಗ್ತಾನೆ? ನಮ್ಮಪ್ಪನೂ ಇವನ್ನ ಹುಟ್ಟಿಸ್ಲಿಲ್ಲ, ನಿಮ್ಮಪ್ಪನೂ ಹುಟ್ಟಿಸ್ಲಿಲ್ಲ, ಯಾರಪ್ಪ ಇವ್ನು ಹುಟ್ಟಿಸಿದ್ದು? ಹೇಳೋ, ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಈ ಮನೇಲಿ ಯಾಕೋ ಬಂದು ಸೇರ್ಕೊಂಡೆ? ನಾನು ಹೇಳ್ತೀನಿ ಸರ್, ಈ ಬಡ್ಡಿ ಮಗ ಯಾರು ಗೊತ್ತಾ? ಅಮ್ಮ ತಾಯೇ, ಬಿಸಿ ಬಿಸಿ ಪಲಾವ ಮುದ್ದೆ ಇದ್ರೆ ಕೊಡವ. ಇದೇನು ಹೋಟೆಲ್ ಅನ್ನಯ್ಯ? ಪಲಾವ್ ಕೇಳಕ್ಕೆ ಮುಂದೆ ಹೋಗಯ್ಯ. ನಾನೇ ನೇಳಾಕೊಂಡು ಸಾಯ್ತಾ ಇದ್ದೀನಿ. ಅಯ್ಯೋ ತಮಾಷೆ ಮಾಡ್ಬೇಡಿ, ಕೊಡಿ ಸರ್, ಹೊಟ್ಟೆ ಹಸಿತಾ ಇದೆ. ತಮಾಷೆ ಅಲ್ಲಯ್ಯ, ನಿಜವಾಗ್ಲೂ ನೇಳಾಕೊಂಡು ಸಾಯ್ತಾ ಇದ್ದೀನಿ. ಸರ್ ಬೇಡ ಸರ್, ನಿಮ್ ತಮ್ಮ ಅಂತೀನಿ ಸರ್, ನೇಣಕ ಬೇಡ ಸರ್. ತಡಿಬೇಡ ಕಡೆಯ, ನಾನು ಸಾಯ್ಬೇಕು. ಸರ್ ಇಂಥ ಒಳ್ಳೆ ಮನೆ ಮಠ ಎಲ್ಲ ಇಟ್ಕೊಂಡು ಯಾಕೆ ಸಾಯ್ತಾ ಇದ್ದೀರಿ ಸರ್? ನೀನ್ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದೇನೋ? ಅಣ್ಣಮ್ಮ ದೇವಸ್ಥಾನ ಅಂತವ ಬೇಲ್ದಂಡ್ ಮಾರ್ತಾ ಇರ್ತಾಳೆ, ಅವಳನ್ನ ಟ್ರೈ ಮಾಡ್ತಾ ಇದ್ದೀನಿ ಸರ್. ನಾನು ಒಂದು ಹುಡುಗಿನ ಲವ್ ಮಾಡಿದೆ ಕಣಯ್ಯ, ಅವಳನ್ನ ಮದುವೆನೂ ಆದೆ. ಅವಳು ನನಗೆ ಮೋಸ ಮಾಡಿ ಮಾರನೇ ದಿನ ಓಡೋದ್ಲು. ಅದಕ್ಕೆ ಕಡೆಯ ಸಾಯ್ತಾ ಇದ್ದೀನಿ ನಾನು. ಸರ್ ನೀವು ಸತ್ತೋಗ್ಬಿಟ್ರೆ ಈ ಆಸ್ತಿ ಎಲ್ಲ ಅವಳಿಗೆ ಹೊರಟೋಗ್ಬಿಡುತ್ತೆ ಸರ್. ಹೌದಲ್ಲ, ಅವಳಿಗೆ ಒಂದು ಬಿಡುಕಾಸು ಸಿಗ್ಬಾರ್ದು. ಈ ಆಸ್ತಿನೆಲ್ಲ ನಾನು ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ಕೊಂಡ್ ಬಿಡ್ತೀನಿ. ಸರ್ ನೀವ್ ಯಾರ ಹೆಸ್ರಿಗೆ ಬರ್ದ್ರು ಅವಳ ಕೇಸ್ ಹಾಕ್ಬಿಟ್ಟು ಅವಳ ಹೆಸ್ರಿಗೆ ಮಾಡ್ಕೊಂಡ್ಬಿಡ್ತಾಳೆ. ಲಾ ಪಾಯಿಂಟ್. ಈ ಆಸ್ತಿ ನಾನು ನಿನ್ನಂತ ಭಿಕ್ಷುಕನ್ ಕೊಡ್ತೀನಿ ಹೊರತು ಅವಳಿಗೆ ಒಂದು ಬಿಡುಕಾಸು ಕೊಡಲ್ಲ. ಇಷ್ಟೊಂದು ಆಸ್ತಿನೆಲ್ಲ ನನ್ ಕೈ ನೋಡ್ಕೊಳಕ್ ಆಗಲ್ಲ, ಬೇಡ ನಂಗೆ. ಏಯ್, ನೀನ್ ತಗೊಳ್ಳೇಬೇಕು, ಬೇಡ ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಆ ಟಿವಿ ಮೇಲೆ ಒಂದು ಬಾಂಡ್ ಪೇಪರ್ ಇದೆ, ತಗೋ ತಗೋ. ಖಾಲಿ ಪೇಪರ್ ಮೇಲೆ ರುಜು ಮಾಡಿದೀನಿ, ಏನ್ ಬೇಕಾದ್ರೆ ಬರ್ಕೋ. ಸರ್ ನೇಣ್ ಹಾಕೊಳಕ್ಕೆ ಮುಹೂರ್ತ ಮೀರ್ತಾ ಇದೆ, ಬೇಗ ಹಾಕೊಳ್ಳಿ. ಹಗ್ಗ ಕಟ್ಟಿದೆ ತಾನೆ? ಗಟ್ಟಿಗಿದೆಪ್ಪ, ಸ್ವಲ್ಪ ಸ್ಟೂಲ್ ಇಟ್ಕೋ. ಅಷ್ಟೇ ಸರ್. ನಿಮ್ ತಮ್ಮಯ್ಯ ಅಂತೀನಿ, ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ರೀ. ನನ್ನನ್ನು ಕ್ಷಮಿಸ್ಬಿಡ್ರಿ. ಯಾರಮ್ಮ ನೀನು? ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾ ಇರೋರ್ನ ಯಾಕೆ ತಡೀತಾ ಇದ್ಯಾ? ಸರ್ ನೀವು ನೇಣ ಕಳಿ ಸರ್, ನಾನು ಸ್ಟೂಲ್ ಎಳಿತೀನಿ. ಅಯ್ಯೋ ಚಂಡಾಲ, ನನ್ ಗಂಡನ್ ಸಾಯ್ಸೋದಕ್ಕೆ ತುದ್ಗಲ್ಲ ನಿಂತಿದ್ಯೇನೋ? ಅವ್ರು ನಿನ್ಗೇನು ಅನ್ಯಾಯ ಮಾಡಿದ್ರು? ತೊಲಗ ಆಚೆ. ಸರ್ ನಂಬೇಡಿ, ಮತ್ತೆ ಕೈ ಕೊಟ್ಬಿಡ್ತಾಳೆ. ಇಲ್ಲ ಕಣೆ, ನನ್ನ ಹೆಂಡತಿ ನೋಡಿದ ತಕ್ಷಣ ನನ್ನ ಸಾಯೋ ಆಸೆ ಹೊರಟೋಯ್ತು. ಅವಳೇ ನನ್ನ ಸ್ವರ್ಗ. ಬೇಡ ಸರ್ ನಂಬೇಡಿ, ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀರಾ. ತೊಲಗ ಆಚೆ. ನನ್ ಚಿನ್ನ. ಏನು ಅಂದ್ರೆ ನಿಮ್ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಹ್ಮ್ ತಾನೆ? ಕಣೆ, ನಿನ್ನ ಹೆಸರು ಇಲ್ಲ ಕಣೆ, ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಇಡೀ ಆಸ್ತಿನ ಅವನ ಹೆಸರಿಗೆ ಬರ್ಕೊಟ್ಬಿಟ್ಟೆ. ನಿಂತ್ಕೊಳ್ಳೋ. ಆವತ್ತು ನನ್ನ ಕೈ ತಪ್ಪಿಸ್ಕೊಂಡು ಓಡ್ದ. ನಾನು ಇವನ್ನ ಫಾಲೋ ಮಾಡ್ತಾನೇ ಇದ್ದೆ. ಇಲ್ಲೇ ಸುತ್ತಮುತ್ತ ಮನೆ ಹತ್ರ ಇರ್ಬೋದು ಅಂತ ನನಗೆ ಅನುಮಾನ ಬಂತು. ನಾನು ದಿನ ಟಾರ್ಚ್ ಹಾಕೊಂಡು ಇವನ್ನ ಹುಡುಕ್ತಾನೇ ಇದ್ದೆ. ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟ. ಸರ್ ನೀವ್ ಏನ್ ಯೋಚನೆ ಮಾಡ್ಬಿಡಿ, ಇವನ್ನ ನಾನು ವಿಚಾರಿಸ್ಕೋತೀನಿ. ಏಯ್, ಎಲ್ಲಿ ನನ್ನ ಪತ್ರ? ಎಲ್ಲಿ ಕೊಡೋ ನನ್ನ ಆಸ್ತಿ ಪತ್ರ? ನಡಿಯೋ. ಸರ್ ಆಸ್ತಿನೆಲ್ಲ ನಾನು ಯಾವ ಹೆಸರು ಬರ್ಕೊಂಡೆ? ನೋಡ್ದೇನೆ, ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅನ್ನೋದು ಎಷ್ಟು ಸತ್ಯವಾದ ಮಾತು. ಹೌದು ರೀ, ಇನ್ಮೇಲೆ ನಾವು ಒಬ್ರಿಗೊಬ್ರು ಜಗಳ ಆಡ್ಬಾರ್ದು. ನಾವ್ ಯಾಕೆ ಜಗಳ ಆಡ್ಬೇಕು? ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅನ್ಯೋನ್ಯವಾಗಿ ಬಾಳೋಣ.